ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತ. ಬಟ್ ಅಡುಗೆ ಏನೋ ಆರ್ಡ್ರ್ ಕೊಡೋಕ್ಕೆ ಹೋಗಿಲ್ಲ. ಲಾಸ್ಟ್ ಟೈಮ್ ಒಂದು 2 ಫಂಕ್ಷನಲ್ಲಿ ಆರ್ಡ್ರ್ ಕೊಟ್ಟಿದ್ವಿ. ಯಾಕೋ ಟೇಸ್ಟ್ ಇಷ್ಟ ಆಗಲಿಲ್ಲ. ಸ್ವಲ್ಪ ಜನ ಕರಿತಾ ಇರೋದ್ರಿಂದ ನಾನೇ ಮಾಡೋಣ ಮನೇಲಿ ಅಂತೇಳ್ಬಿಟ್ಟು ಹೊರಗಡೆಯಿಂದ ಸ್ಟವ್ ಬಾಡಿಗೆ ತೊಗೊಂಬಂದ್ವಿ. 250 ಏನೋ ಸಮಥಿಂಗ್ ಅಷ್ಟೇ. 24 ಅವರ್ಸಲ್ಲಿ ರಿಟರ್ನ್ ಕೊಡಬೇಕು. ಬಟ್ ಬೇಗ ಆಗೋಯ್ತು. ಅಡುಗೆ ಅಂತೂ ತೊಗೊಂಬಂದಿದ್ದು ಒಳ್ಳೇದಾಯಿತು. ನವಗ್ರಹ ದಾನ ಕೊಡೋಕ್ಕೆ ಜೊನ್ನೆ ರೆಡಿ ಮಾಡ್ತಾ ಇದ್ದಾರೆ ಅಪ್ಪ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಸ್ಟ್ಯಾಂಡ್ ಇದ್ದರೆ, ಇಲ್ಲಾಂದರೆ ಬರೀ ಈ ಥರ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅಪ್ಪ ಉಲ್ಟಾ ಏನು ಬಿಸಿ ಮಾಡೋದು ಬೇಡಲ್ಲ, ಒಂದೇ ಕಡೆಗೆ ಸಾಕಲ್ಲ. ಸುಮ್ಮನೆ ಬಿಸಿ ಆದರೆ ಸಾಕು. ಮೆತ್ತಗಾಗ್ಬಿಡ್ತದೆ ಬಾಳೆ ಎಲೆ, ಕಟ್ಟಾಗಲ್ಲ. ಬಿಸಿ ಆಗಿಲ್ಲ ಅಂದರೆ ಕಟ್ಟಾಗೋದು ಬಿಡುತ್ತೆ. ನೋಡಿ, ಎಲ್ಲ ಕಲರ್ ಚೇಂಜ್ ಆಯಿತು ನೋಡಿ. ಸಾಕು ಇಷ್ಟು ಬಿಸಿ ಆದರೆ. ಫುಲ್ ಮೆತ್ತಗಿದೆ. ಇವಾಗ ಹೆಂಗೆ ಫೋಲ್ಡ್ ಮಾಡಿದ್ರೆ ಕಟ್ಟಾಗ್ತಾ ಇಲ್ಲ. ಬರೀ ಹಂಗೆ ಫೋಲ್ಡ್ ಮಾಡೋಕೆ ಹೋದರೆ ಕಟ್ಟಾಗ್ಬಿಡುತ್ತೆ. ಹಾಕ್ಕೊಡ್ತೀನಿ. ಮನೆಯಲ್ಲೇ ಮಾಡಿರೋ ಅಂಥ ಬಾಳೆ ಎಲೆ ಜೊನ್ನೆ ಅಲ್ಲ, ದೊನ್ನೆ ಅಂತಾರೆ. ನಾವೆಲ್ಲ ಜೊನ್ನೆ ಅಂತೀವಲ್ಲ. ಇದರೊಳಗಡೆ ನವಧಾನ್ಯಗಳನ್ನ ಹಾಕಿ ದಾನ ಕೊಡೋದು ಐನವರಿಗೆ. ಅಂಗಡಿಗಳಲ್ಲಿ ಜೊನ್ನೆಗಳು ಪ್ಲಾಸ್ಟಿಕ್ಕಲ್ಲಿ ಸಿಗುತ್ತೆ. ನಮಗೇನೋ ಅಷ್ಟು ಸಮಾಧಾನ ಆಗಲಿಲ್ಲ. ಅಪ್ಪ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪನೇ ಮಾಡಿಕೊಟ್ರು. ಸೊ ಅಮ್ಮ ಅಪ್ಪ ಎಲ್ಲ ಒಂದಿನ ಮುಂಚೆನೇ ಬಂದಿದ್ದರು. ಅಮ್ಮ ಅಪ್ಪ ಬಂದಿದ್ದರಿಂದ ನನಗೆ ತುಂಬಾ ಯೂಸ್ ಆಯಿತು. ಇಲ್ಲ ಅಂದರೆ ಇನ್ನೂ ಕಷ್ಟ ಆಗ್ಬಿಡೋದು ನನಗೆ. ನಮ್ಮನೆ ಹೆಣ್ಮಕ್ಳುಗಳಿಗೆ ಕರೆದ್ವಿ. ಬಟ್ ಅವ್ರ ಮನೆಗಳಲ್ಲಿ ಎಲ್ಲರ ಮನೆಗಳಿಗೂ, ಇಬ್ಬರು ಹೆಣ್ಮಕ್ಳ ಮನೆಗೂ ಅವ್ರವ್ರ ಮಕ್ಕಳು ಮದುವೆಗಳಿದೆ. ಸೊ ಹಂಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ನಾವೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಮ್ಮ ಅಪ್ಪ ನಾವು ಮನೆಯವರು ಫುಲ್ ರಾತ್ರಿ ಎಲ್ಲ ಕರ್ಗಡು ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ವಿ. ಫೈನಲಿ 3 ಗಂಟೆ ಆಗೋಯ್ತು ಕರ್ಗಡು ಮಾಡಿ ಮಲ್ಗೋವಷ್ಟೊತ್ತಿಗೆ. ಬೆಳಗ್ಗೆ ಎದ್ದೊಳಕ್ಕೆ ಆಗ್ತಿಲ್ಲ. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ, ಮತ್ತೆ ಆಫ್ ಮಾಡಿ ಮಲ್ಕೊಂಬಿಟ್ಟಿದ್ದೀನಿ. ಗೊತ್ತೇ ಆಗಿಲ್ಲ. ಮತ್ತು 6 ಗಂಟೆಗೆ ಎಚ್ಚರ ಆಯಿತು. ಅಯ್ಯೋ, ಐನೂರು ಬೇರೆ 7 ಗಂಟೆಗೆ ಬರ್ತೀನಿ ಅಂದಿದ್ರಲ್ವ, ಇನ್ನೂ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅರ್ಜೆಂಟು ಬೇಗ ಎದ್ದು 5 ಗಂಟೆಗೆ ಎದ್ದೊಳಕ್ಕಾಗಿಲ್ಲ. 6 ಗಂಟೆಗೆ ಎದ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಸಜ್ಜಿಗೆ ಮಾಡಬೇಕಿತ್ತಲ್ಲ ಪ್ರಸಾದಕ್ಕೆ. ರಾತ್ರಿ ಎಲ್ಲ ಕರ್ಗಡ್ಬು ಸಾರೆಲ್ಲ ಮಾಡಿಟ್ಟಿದ್ವಿ. ಪಲ್ಯನೂ ಸಹ ಆಲ್ಮೋಸ್ಟ್ ಎಲ್ಲ ರುಬ್ಬಿ ಹಚ್ಚಿ ಇಟ್ಟಿದ್ವಿ. ಬೆಳಗ್ಗೆ ಏನಿದ್ರು ಸಜ್ಜಿಗೆ ಮಾಡೋ ಥರ. ಮನೆ ಕಟ್ಟಿ 2 ವರ್ಷ ಆಗಿತ್ತು ಫ್ರೆಂಡ್ಸ್. ಮನೆ ಗೃಹ ಪ್ರವೇಶದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ. ಅದರಿಂದ ಹಿಂದಿನ ಆಮೇಲೆ ಇನ್ನು ಹೋದ ವರ್ಷ ಮಾಡ್ಸೋಕ್ಕೆ ಆಗಲಿಲ್ಲ. ತುಂಬಾ ಪ್ರಾಬ್ಲಮ್ಗಳು, ಆಗಲೇ ಇಲ್ಲ ಮಾಡ್ಸೋಕ್ಕೆ. ಸೊ ಅವಾಗಿಂದ ಮಾಡ್ಸೋಣ ಅಂದ್ಕೊಂಡು 2 ವರ್ಷ ಆಯಿತು ನವಂಬರಿಗೆ ನಮ್ಮ ಮನೆ ಕಟ್ಟಿ. ತುಂಬಾ ಪ್ರಾಬ್ಲಮ್ಗಳು ಇರೋದ್ರಿಂದ ಮಾಡೋಕ್ಕೆ ಆಗಲಿಲ್ಲ. ಸೊ ಏನೋ ಗೊತ್ತಿಲ್ಲ. ಆಮೇಲೆ ದಿಢೀರಂತ ಒಬ್ಬರು ಐನವರಿಗೆ ಕೇಳಿದೆ. ಅವರು ಆಗಲ್ಲ, ಬೇರೆ ಫಂಕ್ಷನ್ ಒಪ್ಕೊಂಡಿದ್ವಿ ಅಂದರು. ಆಮೇಲೆ ಇನ್ನೊಬ್ರಿಗೆ ಕೇಳಿದ್ರೆ ಸಡನ್ನಾಗಿ ಒಪ್ಕೊಂಡೇ ಬಿಟ್ಟರು. ಸರಿ, ಫ್ರೀ ಇದೀನಮ್ಮ ಅಂತಂದರು. ಇನ್ನೊಂದು 4-5 ದಿವಸ ಇತ್ತು ಅಷ್ಟೇ. ಸೊ ನಾನು ಮನೆಯೆಲ್ಲ ಬೇಗ ಕ್ಲೀನ್ ಮಾಡಿಕೊಂಡು ಫೈನಲಿ ಪೂಜೆ ಆಗೇ ಬಿಟ್ಟು ಖುಷಿ ಆಯಿತು. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ಸ್ವಲ್ಪ ಜನಕ್ಕೆ ಕರೆದಿದ್ದು, ಮನೆ ಹತ್ತತ್ರದಲ್ಲಿರೋರಾದರೆ ಬಂದ್ಬಿಡ್ತಾರೆ ಅಂತ ಹತ್ತತ್ರದಲ್ಲಿರೋರಿಗೆ ಮಾತ್ರ ಕರೆದಿದ್ವಿ. पृथ्वीत्वयाद्रथा देवी त्वं विष्णुनाद्रतं त्वं च धारय मां देवी पवित्रं मानः यस्प्रमोषिः वरुणान्तर्यामि पुण्डरीकाक्षाय श्रीमन्नारायणाभ्यां नमः इति देवताप्रीत्यर्थम् अर्घ्यं पाद्यम् आचमनीयं शुद्धोदकं प्रतिग्रहं निक्षिप्य पाद्यानि तुलसीदलानि निक्षिप्य ಆಚಮನಾನಿ ತುಳಸಿ ದಳಾನಿ ನಿಕ್ಷಿಪ್ಯ ಶುದ್ಧೋದಕಾರಿ ಅನುಗ್ರಹವನ್ನು ತಗೊಂಡಿದ್ದೀವಿ. ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ಅದಾದ ನಂತರ ಈಗ ಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಸರ್ವ ವಿಘ್ನ ನಿವಾರಕ ಅಂತ ಹೇಳ್ತೀವಿ. ಸರ್ವ ವಿಘ್ನಗಳಿಗೂ ನಮಃ. ಓಂ ರಂ ಅಗ್ನಯೇ ನಮಃ. ಓಂ ರಂ ಜಗಜ್ಯೋತಿ ರೂಪಾಯ ನಮಃ. ಜಗಜ್ಯೋತಿ ಶರಣಾಗತಧೀನಾರ್ಥಾಯ ಪರಿತ್ರಾಣಪರಾಯಣಿ. ಸ್ನಾನಾನಂತರೆ ವಸ್ತ್ರಾರ್ಥಂ ಅಕ್ಷಧಾನಿಂ ಸಮರ್ಪಯಾಮಿ. ಹಿಮಂ ವಸ್ತ್ರಾಣಿ ಪೇ ವಸಾವಸಾಧೆ ಇವೋರ್ಚಿತ್ರವೋಪಮಂತ್ರಾಃ ಕಹ ವಹ ವಸ್ತುಷ್ಪಧೆ ವಿಶ್ವರೂಪಾಣ್ಯಂ ವಿಶ್ವಂ ವಸ್ತ್ರಧ್ವಜಂ ಸಮರ್ಪಯಾಮಿ. ಸಾಕ್ಷಾತ್ ವಸ್ತ್ರಯುಗ್ಮಾಂ ಸಮರ್ಪಯಾಮಿ. ಅತ ಹರಿದ್ರಾ ಕುಂಕುಮ ಸಿಂಧೂರಾಣಿಂ ಸಮರ್ಪಯಾಮಿ. ಸೌಭಾಗ್ಯ ಸುಬಧೆ ದೇವಿ ಸರ್ವಮಂಗಳಪ್ರಧಾಯಿನಿ. ಹರಿದ್ರಾಸ್ಯ ಪಧಾಸ್ಯಾಮಿ. ಹರಿದ್ರಾ ಕುಂಕುಮ ಸಿಂಧೂರಾಣಿ ಸಮರ್ಪಯಾಮಿ. ಪುಷ್ಪಾಧೂಪಃ ಕೀಮೇನ ಚಿತ್ತಿ ಮನಯತುಂಭಾ ಘಮಘಮ ಧೂಪಾನ್ ಸಮರ್ಪಯಾಮಿ. ಧೂಪಾನಂತರೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ.
गणाय स्वाहा मध्य मध्ये अर्घ्यां पाद्यां आचमनीयं समर्पयामि अर्घ्यपाद्याचमनीयं शुभ फल अवाप्यर्थम अष्टैश्वर्य प्राप्त्यर्थम हितशत्रु अहितशत्रु क्रूर शत्रु ಈಗ ಗಣಪತಿಯನ್ನು ಧ್ಯಾನ ಮಾಡ್ಕೊಳ್ಳಿ ಓಂ ಅಕ್ಷತೆ ओम गणपतये नमः ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात् तन्नमो व्रातपतये नमो गणपतये नमः प्रमथपतये नमस्ते स्तुलम्भोदराय एकदन्ताय विघ्नविनाशिने शिवसुताय श्रीमन्महागणाधिपतये नमः शक्तोपचार भक्तोपचार षोडशोपचार पूजां समर्पयामि अनेन भगवान् सुप्रीताः सुप्रसन्न वरदा भवन्तो महागणपति संकीर्तन प्रिया संकीर्तनम् अवधारयामि भेदक भेदक एकदन्त पच्चेकल्लु पाणिपीठः मुक्तियोदे पोन्नगंटे ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವಂತ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಭುವಿಗೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಭುವಿಗೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಅಂಬಾ ಪ್ರಿಯಾತನಯಾದಿ ಪೂಜಿತನೇ ಮೂಡಣ ಕರವಿಯದ್ದ ನೀ ಹೇಳು ಬೆನಕ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಭುವಿಗೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಮಾಮರದಿ ಕೋಗಿಲೆಯು ಪಂಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿದೆ ಬೆನಕ ಮಾಮರದಿ ಕೋಗಿಲೆಯು ಪಂಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿದೆ ಬೆನಕ ಆ ನಿನ್ನ ಸೊಂಡಿಲಿಯು ನಿನ್ನ ಬರುವನು ಕಾತು ಆ ನಿನ್ನ ಸೊಂಡಿಲಿಯು ನಿನ್ನ ಬರುವನು ಕಾತು ಕಾಡುಗಳು ತಿನ್ನು ತಲೆ ಕುಳಿತಿರುವುದು ಬೆನಕ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಭುವಿಗೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಭುವಿಗೆಲ್ಲ ರಂಗಾಯ್ತು ನೀ ಹೇಳು ಬೆನಕ महागणाधिपतिर्देवताभ्यो नमः सर्वोपचार शक्तोपचार षोडशोपचार पूजां समर्पयामि अथ यथास्थानं प्रतिष्ठापयामि शोभनात्यक्षेमाय पुनरागमनाय च इति उद्भासयेत् शरणागतधीनार्थाय परित्राणपरायणि श्रीवत्सर्वहरेर्यापे वाससी प्रतिगृह्यताम् ओम नमो भगवते वासुदेवाय संकर्षणमूर्तये प्रद्युम्नाय अनिरुद्धाय नमो नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् सर्वोपचार शक्तोपचार षोडशोपचार पूजां समर्पयामि यथास्थानं प्रतिष्ठापयामि शोभनार्थक्षेमाय पुनरागमनाय च सर नमस्कार ಮಾಡ್ಕೊಳ್ಳಿ ಅಪ್ಪ ಅಲ್ಲಿಂದಲೇ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ रक्षां धारयामि यथास्थानं प्रतिष्ठापयामि शोभनार्थक्षेमाय पुनरागमनाय च महागणपतिर्देवता परिपूर्ण प्रसाद फलसिद्धिरस्तु आयुरारोग्य ऐश्वर्याभिवृद्धिरस्तु ಪುಂಡರೀಕಾಕ್ಷ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಪುಂಡರೀಕಾಕ್ಷ ಯಾರಪ್ಪ ಅಂತಂದ್ರೆ ಈಗ ನಾವು ಅಂಗಡಿಯಿಂದ ಈ ಪದಾರ್ಥಗಳೆಲ್ಲ ತಗೊಂಡು ಬಂದಿದ್ದೀವಿ ಹಣ್ಣು ತೊಳ್ಕೊಡಿ ಅಂತಾಗ ತೊಳ್ಕೊಟ್ರು ತಟ್ಟೆ ಕೊಡಿ ಅಂದಾಗ ತೊಟ್ಟೆ ತೊಳೆದು ಮತ್ತೆ ಒರೆಸ್ಕೊಟ್ರಿ ಯಾಕೆ ಕೊಟ್ರಿ ನೀವು ಅಲ್ಲ ಅದಕ್ಕೆ ಯಾಕೆ ತೊಳೆದು ಕೊಟ್ರಿ ನೀಟಾಗಿರ್ಬೇಕು ಶುದ್ಧವಾಗಿರ್ಬೇಕು ದೇವರು ಕೊಡೋದು ನಾವು ಶುದ್ಧಿಯಾಗಿರ್ಬೇಕು ಅಂತ ಭಾವಿಸ್ಕೊತೀವಿ ಕೆಲವು ತೊಳೆಯಕ್ಕಾಗತ್ತೆ ಕೆಲವು ತೊಳೆಯಕ್ ಆಗೋದಿಲ್ಲ ಆ ತೊಳೆಯದೇ ಇರತಕ್ಕಂಥ ಪದಾರ್ಥಗಳನ್ನು ಹೇಗೆ ಶುದ್ಧಿ ಮಾಡ್ಕೊಳ್ಬೇಕು ಅಂತಂದ್ರೆ ವರುಣಾಂತರ್ಯಾಮಿ ಪುಂಡರೀಕಾಕ್ಷನನ್ನ ಧ್ಯಾನ ಮಾಡಿಕೊಂಡು ವರುಣ ಅಂತಂದ್ರೆ ಯಾರು ಮಳೆರಾಯ ಆ ಭಗವಂತನನ್ನ ಧ್ಯಾನ ಮಾಡ್ಕೊಳ್ತಕ್ಕಂಥದ್ದು ಅವನನ್ನ ಈ ಕಳಶದಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಈ ನೀರನ್ನೆಲ್ಲ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೊಂಥದ್ದು ಇದನ್ನೆಲ್ಲ ತೊಳ್ಕೊಳ್ತಕ್ಕಂಥದ್ದು ಹೀಗಾಗಿ ಈ ಹೂಗಳನ್ನ ತೊಳೆಯಕ್ಕಾಗೋದಿಲ್ಲ ತೊಳೆದ್ರೆ ಹಾಳಾಗುತ್ತೆ ಇದನ್ನ ಪ್ರೋಕ್ಷಣೆ ಮಾಡ್ಕೊಳ್ತೀವಿ ನಾವು ಈ ಪುಣ್ಯಾಹ ಮಾಡ್ಕೊಳ್ತೀವಿ ಪುಣ್ಯಾಹ ಮಾಡಕ್ ಆಗದೆ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಮೂತ್ರವನ್ನು ತಗೊಂಡು ಬಂದು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ತಾರೆ ಹಾಗಾಗಿ ಪುಂಡರೀಕಾಕ್ಷ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಓಂ ಹಿಮಂ ಮೇ ವರುಣಸ್ಪತಿಹ ಮಧ್ಯಾದ ಮೃಣಯ
त्वमेव माता च पिता त्वमेव हिमं वरुणान्तर्यामि पुण्डरीकाक्षाय नमः जितन्ते पुण्डरीकाक्षा नमस्ते विश्वभावन नमस्ते स्तु महापुरुषपूर्वज अधिठाय नमस्तुभ्यं षड्गुण्यनिलये नमो नमः वरुणान्तर्यामि पुण्डरीकाक्षाय नमः ओं भोः पुण्डरीकाक्षमावाहयामि ओं भुवः पुण्डरीकाक्षमावाहयामि ओं सुवः पुण्डरीकाक्षमावाहयामि भूर्भुवत्सुवः पुण्डरीकाक्ष श्रीमन्नारायणमावाहयामि ध्यायामि ध्यानं समर्पयामि आवाहयामि 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 ಈ ತರ ಮಾಡ್ಕೊಳ್ಳಿ ಸ್ವಾಗತಂ ಸುಸ್ವಾಗತಂ ವಂದನಂ ಅಭಿವಂದನಂ ಪುಂಡರೀಕಾಕ್ಷನನ್ನ ಆವಾಹನೆಯನ್ನು ಮಾಡ್ಕೊಂಡಿದೀವಿ ಆವಾಹನೆ ಅಂತಂದ್ರೆ ಬನ್ನಿ ಬನ್ನಿ ಸ್ವಾಮಿ ಮನೆಗೆ ಯಾರಾದ್ರೂ ಬಂದಾಗ ನಾವು ಹೇಗೆ ಮಾಡ್ತೀವಿ ಬನ್ನಿ ಬನ್ನಿ ಅಂತ ಕರಿತೀವಿ ಹಾಗೆ ಸುಸ್ವಾಗತವನ್ನು ಕೊಡಬೇಕು ಆವಾಹನೆ ಅದಾದ ನಂತರ ಕೈ ತೊಳ್ಕೊಳ್ಳೋಕೆ ನೀರು ಕೊಡಬೇಕು ಅಸ್ತಯೋಹ ಅಂತ ಹೇಳ್ತೀವಿ ಅಸ್ತಯೋಹ ಅರ್ಘ್ಯಂ ಸಮರ್ಪಯಾಮಿ ಪಾದವನ್ನು ತೊಳ್ಕೊಳ್ಳೋದಕ್ಕೆ ಪಾದಯೋಹ ಅಂತ ಹೇಳ್ತೀವಿ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ मुखे आचमनीयं समर्पयामि आचमनानन्तरे शुद्धोदक स्नानम् ओम आपोहिष्टामयो भुवस्तानभूर्ज्वेदधातनः महेरणाय चक्षसे योमशिवतमूरसः तस्य भाजयते हनः उषतीरममातरः तस्मा अरङ्घमामपम् यस्य क्षयाय जन्मद आपोजन यथा जनः शुद्धोदकस्नानं समर्पयामि शुद्धोदकस्नानानन्तरे वस्त्रार्थम् अक्षताणिं समर्पयामि अक्षतेಯನ್ನು ತಗೊಂಡು ಬಟ್ಟೆ ಮೇಲೆ ಹಾಕಬೇಕು ಇದೇ ವಸ್ತ್ರ ಅಂತ ಭಾವಿಸ್ಕೋಬೇಕು ಭಗವಂತನಿಗೆ ವಸ್ತ್ರವನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಅಕ್ಷತೆ ಸ್ವಲ್ಪ ಹಾಕಿ ಬಟ್ಟೆಯನ್ನು ಮುಟ್ಕೊಳ್ಳಿ ವಸ್ತ್ರಾರ್ಥಂ ಅಕ್ಷತಾನಿಂ ಸಮರ್ಪಯಾಮಿ ದೇವರಿಗೆ ಸ್ನಾನ ಮಾಡಿಸಿದ್ವಿ ವಸ್ತ್ರವನ್ನು ಬಟ್ಟೆಯನ್ನು ಕೊಡ್ತಾ ಇದೀವಿ ಬಟ್ಟೆಯನ್ನು ಕೊಟ್ಟಾದ್ಮೇಲೆ ಭಗವಂತನಿಗೆ ಹೂಮಾಲೆಯನ್ನ ಹಾಕ್ತಕ್ಕಂಥದ್ದು ಓಂ ಯೋಪಾಂ ಪುಷ್ಪಂ ವೇದಾಂ ಪುಷ್ಪವಾನ್ ಪ್ರಧಾವಾನ್ ಪಶುಭಾನ್ ಭವತಿ ಚಂದ್ರಭಾವ ಅಪಾಂ ಪುಷ್ಪವಾನ್ ಪ್ರಧಾವಾನ್ ಪಶುಭಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಹರಿದ್ರಾ ಕುಂಕುಮ ಸಿಂಧೂರಾಣಿಂ ಸಮರ್ಪಯಾಮಿ ಸೌಭಾಗ್ಯ ಸುಮಧೇ ದೇವಿ ಸರ್ವಮಂಗಳ ಪ್ರಧಾನಿನಿ ಆ ಲಕ್ಷ್ಮೀ ಪುತ್ರನಾಗಿರ್ತಕ್ಕಂಥ ಶುಕ್ರ ಗ್ರಹವನ್ನು ನಾವು ಧ್ಯಾನ ಮಾಡ್ಕೊಳ್ತೀವಿ ಅನುಗ್ರಹ ಲಕ್ಷ್ಮೀ ಕಟಾಕ್ಷ ಎಲ್ಲ ನಮ್ಗೆ ಹೊರದು ಬರುತ್ತೆ ಲಕ್ಷ್ಮೀ ಪುತ್ರ ಹಾಗಾಗಿ ಆ ಶುಕ್ರನನ್ನ ಧ್ಯಾನ ಮಾಡ್ಕೊಳ್ತೀವಿ ಈ ಶುಕ್ರನ ದಶೆ ನಮಗೆ ಬಂದಿದೆ ಅಂತಂದ್ರೆ ರಾಕ್ಷಸರ ತೊಂದರೆಯೂ ಸಹ ನಮ್ಗೆ ಇರೋದಿಲ್ಲ ದೈತ್ಯ ಗುರು ಇವನು ರಾಕ್ಷಸರಿಗೆ ಗುರುಗಳಾಗಿರ್ತಾರೆ ಭೂಷಣಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಸೂರ್ಯಗ್ರಹಸ್ಯ पूर्व दिग्भागे भरभरदान्यस्योपरि भगवन्तं भूवंगुवहावं सुवहावं भूर्भुवत्सुवः शुक्रग्रहदेवतमावाहयामि स्थापयामि पूजयामि शुक्रग्रहाय नमः अथ शनैश्चरग्रहदेवता आराधनाख्यं कर्मकारयिष्ये ಮತ್ತೆ ಶನೈಶ್ಚರನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ನಾವು ಶನೀಶ್ವರ ಅಂತ ಹೇಳ್ತೀವಿ ಶನೀಶ್ವರ ಅಲ್ಲ ಶನೈಶ್ಚರ ಅಂತ ಹೇಳಬೇಕಾಗುತ್ತೆ ಆ ಶನೈಶ್ವರನನ್ನು ನಾವು ಆರಾಧನೆ ಮಾಡ್ಕೊಳ್ತೀವಿ ಶನಿವಾರ ಬಂತು ಅಂದ್ರೆ ಶನೈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಆ ಶನೈಶ್ವರ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ ನಿನ್ನ ಕುಜ ದೃಷ್ಟಿಯನ್ನು ಬಿಟ್ಟು ನಿನ್ನ ಅನುಗ್ರಹ ನಮಗೆ ಕೊಡಪ್ಪ ಅಂತ ಹೇಳಿ ಆ ಶನೈಶ್ವರನ ಧ್ಯಾನ ಮಾಡ್ಕೊಳ್ತೀವಿ ಶನಿ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥವನು ಆ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥವರೇ ಆ ಭಗವಂತನ ಲೋಹ ಯಾವುದು ಅಂತಂದ್ರೆ ಕಬ್ಬಿಣ ಹೇಗಿರುತ್ತೆ ಕಪ್ಪಾಗಿ ಗಟ್ಟಿಯಾಗಿರುತ್ತೆ ಆ ಕಪ್ಪಾಗಿ ಗಟ್ಟಿಯಾಗಿರೋದನ್ನ ಆ ಕಬ್ಬಿಣವನ್ನು ನೀನು ಸ್ಟ್ಯಾಂಡ್ ಆಗು ಅಂದ್ರೆ ಆಗತ್ತಾ ಆಗೋದಿಲ್ಲ ಅದನ್ನೇನ್ ಮಾಡಬೇಕು ಚೆನ್ನಾಗಿ ಕಾಯಿಸಿದಾಗ ಅದು ಕರಗಿದಾಗ ಅದನ್ನ ಬಗ್ಗಿಸಿ ಅದಕ್ಕೊಂದು ರೂಪವನ್ನು ಕೊಟ್ಟು ಬಣ್ಣವನ್ನು ಹೊಡೆದಾಗ ಅದೊಂದು ವಸ್ತು ಆಗುತ್ತೆ ಗೇಟ್ ಆಗುತ್ತೆ ಕುರ್ಜಿ ಆಗುತ್ತೆ ಟೇಬಲ್ ಆಗುತ್ತೆ ಒಂದು ಸ್ಟ್ಯಾಂಡ್ ಆಗುತ್ತೆ ಆಗ ಅದನ್ನು ಕಷ್ಟ ಪಡದೇ ಇದ್ರೆ ಆ ವಸ್ತು ಮಾಡಕ್ ಆಗೋದಿಲ್ಲ ಹಾಗಾಗಿ ಭಗವಂತ ನಮಗೆ ಮೊದಲು ಕಷ್ಟವನ್ನು ಕೊಟ್ಟು ತದನಂತರ ಸುಖದ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥವನು ಇವನು ಆಯುಷ್ಕಾರಕ ಆಯುಸ್ಸು ಕೊಡ್ತಕ್ಕಂಥವನು ಶನಿ ಅದಕ್ಕೋಸ್ಕರವಾಗಿ ಭಗವಂತ ನಿನ್ನ ಕಷ್ಟ ಕೊಟ್ಟರೂ ಪರವಾಗಿಲ್ಲ ನನ್ನನ್ನು ಆರೋಗ್ಯವಂತನಾಗಿ ಆಯುಷ್ಯವಂತನಾಗಿ ಮಾಡಪ್ಪ ನಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಆರೋಗ್ಯವನ್ನ ಕೊಡಪ್ಪ ಅಂತ ಹೇಳಿ ಆ ಶನೈಶ್ಚರನನ್ನ ಧ್ಯಾನ ಮಾಡ್ಕೊಳ್ಳಿ ಓಂ ಶನೈಶ್ಚರಾಯ ನಮಃ ಅಂತ ಹೇಳ್ತಾರೆ ಹೇಳಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಾಯ ನಮಃ ಶನೈಶ್ಚರಂ ನೀಲವರ್ಣಂ ನೀಲಗಂಧಂ ನೀಲಪುಷ್ಪಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾಚಿತ್ರಧ್ವಜವೃತಾಪತಾಕಾರ ಶೋಭಿತಂ ಮೇರುಂ ದಿವ್ಯಂ ಪ್ರದಕ್ಷಿಣಂ ಕುರ್ಮಾಣಂ ಸಾಂಗಂ ಸಾಜಿನಂ ಸವಾಹನಂ ಸಸಕ್ತಿ ಸಪುತ್ರಿ ಸಪುತ್ರ ಸಪರಿವಾರ ಸಮೇತ ಸರ್ವಾಲಂಕಾರ ಭೂಷಣಂ ಅಧಿದೇವತಾ ಪ್ರಚ್ಛದಿದೇವತಾ ಸಹಿತಾಯ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಸ್ಯೋಪರಿ ಭಗವಂತಂ ಭೂವಂ ಭುವಃ ಸುವಃ ಭೂರ್ಭುವತ್ಸುವಃ
ಶನೈಶ್ಚರಗ್ರಹ ದೇವತಮಾವಾಹಯಾಮಿ ಸ್ವಾಗತಂ ಸುಸ್ವಾಗತಂ ವಂದನಂ ಅಭಿವಂದನಂ. ಅತ ರಾಹುಗ್ರಹ ದೇವತಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ. ಮತ್ತೆ ರಾಹುಗ್ರಹವನ್ನು ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ರಾಹುಗ್ರಹವನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ರಾಹುವಿನ ಅನುಗ್ರಹ ನಮಗೆ ಹೇಗಿರುತ್ತೆ ಅಂತಂದ್ರೆ ಸರ್ಪದೋಷ ನಿವಾರಣೆ. ಸರ್ಪದೋಷ ಬರುತ್ತೆ. ಹೇಗೆ ಸರ್ಪದೋಷ ಬರುತ್ತೆ ಅಂತಂದ್ರೆ, ನಿಮ್ಮ ಲಗ್ನ ಕುಂಡಲಿಯ ಪ್ರಕಾರವಾಗಿ 2ನೇ ಮನೆ ಇಲ್ಲ 3ನೇ ಮನೆಯಲ್ಲಿ ರಾಹು ಗ್ರಹ ಏನಾದ್ರೂ ಇತ್ತು ಅಂತಂದ್ರೆ ನಮ್ಮ ಕೆಲಸಗಳನ್ನೆಲ್ಲ ನುಂಗುತ್ತಾ ಹೋಗ್ತಾನೆ, ನಮಗೆ ಕಷ್ಟಗಳನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ರಾಹು ದೋಷ ನಮಗೆ ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಪೂರ್ವಿಕರು ಯಾರಾದ್ರೂ ಸರ್ಪವನ್ನ ಸಾಯಿಸಿದ್ರು ಸಹ ಅವರಿಗೆ ರಾಹು ದೋಷ ಅನ್ನೋದು ಅವರ ವಂಶಕ್ಕೆ ಬರ್ತಾ ಇರುತ್ತೆ. ಹಾಗೆ ಕಾಳಹಸ್ತಿಗೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ವಾಸುಕಿ ದೇವರನ್ನ ನಾಗರ ಕಲ್ಲುಗಳನ್ನೆಲ್ಲಾದ್ರೂ ಪ್ರತಿಷ್ಠಾಪನೆ ಮಾಡಿ ಶಾಂತಿ ದೋಷ ನಿವಾರಣೆ ಆಗುತ್ತೆ. ಆಶ್ಲೇಷ ಬಲಿಯನ್ನ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಹು ಶಾಂತಿಯನ್ನು ಮಾಡ್ಕೊಂಡ್ರೆ ಅದು ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ರಾಹು ಹೇಗಿರ್ತಾನೆ ನೋಡಿದಿರ ನವಗ್ರಹಗಳಲ್ಲಿ ನೀವು? ಗೊತ್ತಿಲ್ಲ ಅಲ್ವಾ? ರಾಹು ಹೇಗಿರ್ತಾನೆ ಅಂತಂದ್ರೆ ಹಾವಿನ ದೇಹವನ್ನ ಇಟ್ಕೊಂಡಿರ್ತಾನೆ ರಾಹು. ಹಾವಿನ ತಲೆಯನ್ನ ಇಟ್ಕೊಂಡಿರ್ತಕ್ಕಂಥವನು ಕೇತು. ಆ ಹಾವಿನ ದೇಹ ಇಟ್ಕೊಂಡಿರ್ತಕ್ಕಂಥವನು ನಮಗೆಲ್ಲ ಕೆಟ್ಟದನ್ನೇ ಮಾಡ್ತಿರ್ತಾನೆ. ಇವನ ರಾಹು ದೋಷ ನಮಗಿದ್ದಾಗ ಏನಾಗ್ಬಿಡುತ್ತೆ, ಯಾವ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಅಂತಂದ್ರೆ, ಯಾರೋ ದುಡ್ಡು ಕೊಡಬೇಕು, ಕೊಡದೇ ಇರ್ತಕ್ಕಂಥದ್ದು, ತೊಂದರೆಗಳು ಕಷ್ಟಗಳು ಬರ್ತಾನೆ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು ಕೈಗೆ ಎಟ್ತಾ ಇರೋದಿಲ್ಲ. ಮತ್ತೆ ಎಷ್ಟು ದುಡಿದ್ರೂ ಸಹ ನಮ್ಮ ಮನೆಯಲ್ಲಿ ಜೀವನಕ್ಕೆ ತಂದಾಕೋಕ್ಕಾಗ್ತಾ ಇರೋದಿಲ್ಲ. ಇಂತಹ ಒಂದು ಪರಿಸ್ಥಿತಿಗೆ ಅವನು ತಂದು ನಮ್ಮನ್ನ ಕೂರಿಸ್ಬಿಡ್ತಾನೆ. ಹಾಗಾಗಿ ಆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅರ್ಚಕರನ್ನ ಕೇಳ್ಕೊಂಡು ಕಾಳಹಸ್ತಿಗೆ ಹೋಗ್ಬಿಟ್ಟು ಆ ಶಾಂತಿಯನ್ನು ಮಾಡ್ಕೊಂಡು ಬನ್ನಿ ಅಂದಾಗ ಆ ರಾಹು ಶಾಂತಿಯನ್ನು ಮಾಡ್ಕೊಂಡು ಬಂದ್ಮೇಲೆ ಕೆಲಸಗಳೆಲ್ಲ ಒಂದಾಗಿ ಎಲ್ಲವೂ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮ ಕಷ್ಟಗಳೇನಾದ್ರೂ ತೊಂದರೆಗಳಿದ್ರೆ, ಬರಬೇಕಾಗಿರ್ತಕ್ಕಂಥ ದುಡ್ಡು ಮತ್ತೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವುದಾದ್ರೂ ನಿಂತಿದ್ರು ಅದನ್ನೆಲ್ಲ ನೆರವೇರಿಸ್ಕೊಡಪ್ಪ ಅಂತ ಹೇಳಿ ಆ ರಾಹುವನ್ನ ಪ್ರಾರ್ಥನೆ ಮಾಡ್ತೀವಿ. ರಾಹುಗ್ರಹಾಯ ನಮಃ. ರಾಹುಗ್ರಹಂ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ರಾಹುಗ್ರಹಾಯ ನಮಃ. ರಾಹುಗ್ರಹಂ ಧೂಮ್ರವರ್ಣಂ ಧೂಮ್ರಗಂಧಂ ಧೂಮ್ರಪುಷ್ಪಂ ಧೂಮ್ರಮಾಲ್ಯಾಂಬರಧರಂ ಧೂಮ್ರಗಂಧಾನುಲೇಪನಂ ಧೂಮ್ರಾಶ್ವಾಚಿತ್ರಧ್ವಜರಥಾ ಪತಾಕಾಶೋಭಿತಂ ಮೇರುಂ ದಿವ್ಯಂ ಅಪ್ರದಕ್ಷಿಣಂ ಕುರ್ಮಾಣಂ ಸಾಂಘಂ ಸಾಯುಧಂ ಸವಾಹನಂ ಸಸಕ್ತಿ ಸಪುತ್ನಿ ಸಪುತ್ರ ಸಪರಿವಾರ ಸಮೇತ ಸರ್ವಾಲಂಕಾರ ಭೂಷಿತಂ ಅಧಿದೇವತಾ ಪ್ರಚ್ಛದಿ ದೇವತಾ ಸಹಿತಾಯ ಸೂರ್ಯಗ್ರಹಸ್ಯ ಆಗ್ನೇಯ ದಿಕ್ ಸೂರ್ಯಗ್ರಹಸ್ಯ ನೈಋತ್ಯ ದಿಕ್ಭಾಗೆ ಸಾರ್ಥಾಕಾರಮಂಡಲಮಾಶಧಾನ್ಯಸ್ಯೋಪರಿ ಭಗವಂತಮೋ ಭೂಮೋವಹಾಂ ಸ್ವಹಾಂ ಭೂರ್ಭುವಸ್ವಃ. ರಾಹುಗ್ರಹ ದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ರಾಹುಗ್ರಹಾಯ ನಮಃ. ಸ್ವಾಗತಂ ಸುಸ್ವಾಗತಂ ವಂದನಂ ಅಭಿವಂದನಂ. ಅತ ಕೇತುಗ್ರಹ ದೇವತಾ ಆರಾಧನಾಖ್ಯಂ ಕರ್ಮ ಕಾರಯಿಷ್ಯೇ. ಕೇತುಗ್ರಹವನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆಗ್ಲೇ ಹೇಳಿದ್ನಿ, ಕೇತುವಿಗೆ ಸರ್ಪದ ತಲೆ ಇರುತ್ತೆ, ಅವನು ಕೇತು ಅಂತ ಹೇಳ್ತೀವಿ. ಇವನನ್ನು ಪೂಜೆ ಮಾಡಿಕೊಂಡಾಗ ಮೋಕ್ಷ ಪ್ರಾಪ್ತ್ಯರ್ಥಂ. ಮೋಕ್ಷ ಅಂತಂದ್ರೆ ಏನು ನಿಮ್ಗೆ ಗೊತ್ತಿರೋದು ಹೇಳಿ, ಗೊತ್ತಿಲ್ಲದ್ರೆ ನಾನು ಹೇಳ್ತೀನಿ. ಮೋಕ್ಷ ಅಂತಂದ್ರೆ ನಾವಿಷ್ಟೆಲ್ಲ ಕಷ್ಟ ಸುಖಗಳನ್ನ ಎದುರಿಸೋದು, ಕೊನೆಯದಾಗಿ ನಾವು ಮೋಕ್ಷ ಲೋಕಕ್ಕೆ ಹೋಗೋದಕ್ಕೋಸ್ಕರವಾಗಿ ವೈಕುಂಠ ಪ್ರಾಪ್ತಿನೇ ಮೋಕ್ಷ ಲೋಕ ಅಂತ ಹೇಳ್ತೀವಿ. ಮೋಕ್ಷ ಲೋಕದಲ್ಲಿ ಏನಿರುತ್ತೆ ಅಂದ್ರೆ ಹಾಯಾಗಿ ಆರಾಮಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಪರೋಪಕಾರಗಳನ್ನು ಮಾಡ್ತಕ್ಕಂಥದ್ದು, ಈ ಪೂಜಾ ಕೈಂಕರ್ಯಗಳನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿದಾಗ ಆ ಭಗವಂತನಿಗೆ ಲೆಕ್ಕ ಸಿಗಿರುತ್ತೆ. ಭಗವಂತನಲ್ಲಿ ನಮಗೆ ಒಂದು ಮೋಕ್ಷ ಲೋಕಕ್ಕೆ ಪ್ರಸಾದಿಸ್ತಾನೆ ಅಂತ ಹೇಳಿ ಈ ಕೆಲಸ ಕಾರ್ಯಗಳನ್ನ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು. ಇವನಿಗೆ ತಲೆ ಇಲ್ಲ, ತಲೆ ಇಲ್ಲದೆ ಇವನು ತಲೆ ಇರ್ತಕ್ಕಂಥದ್ದು ಸರ್ಪದ ತಲೆ. ಈ ಸರ್ಪದ ತಲೆ ಇರೋದ್ರಿಂದ ಇವನಿಗೆ ತಲೆ ಇರೋದಿಲ್ಲ, ಮೋಕ್ಷಕಾರಕ, ಬುದ್ಧಿಹೀನ. ಈ ಕೇತು ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಣ್ ಕಾಣಲ್ಲ, ಬುದ್ಧಿ ಮಂದರಾಗಿದ್ರೆ ಅವ್ರಿಗೆ ಏನಾದ್ರು ನಾನಾ ವಿಧವಾಗಿರ್ತಕ್ಕಂಥ ಕಲೆಗಳಿರುತ್ತೆ. ಅಂತಹವ್ರು ಅವರಿಗೆ ಬುದ್ಧಿ ಮಾಂದ. ಈಗ ದಾರಿಲಿ ಯಾರಾದ್ರೂ ಹುಚ್ಚ ಬರ್ತಿದ್ದಾನೆ ಅಂತಂದ್ರೆ ಅವ್ನಿಗೆ ಯಾಕೋ ತಲೆ ಇಲ್ಲ, ಅವ್ನಿಗೆ ಯಾಕೋ ತೊಂದರೆ ಕೊಡ್ತೀರಾ, ಅವ್ನಿಗೇನು ಮಾತಾಡ್ಬೇಡಿ, ಬಿಟ್ಬಿಡಿ ಅಂತ ಹೇಳ್ತಾರೆ. ಮೋಕ್ಷ ಅಂತಂದ್ರೆ ಪ್ರಾಪ್ತಿ, ಅವ್ನಿಗೆ ಏನೂ ಇರೋದಿಲ್ಲ. ಅದಾದ್ಮೇಲೆ ಕೋರ್ಟಲ್ಲಿ ಹೋದ್ರು ಸಹ ಕೇಸು ನಡೆಯೋದಿಲ್ಲ. ಅವನ ಮೇನ್ ಸರಿ ಮಾಡ್ಕೊಂಡು ಬನ್ನಿ, ಆಮೇಲೆ ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಅವನು ಕೇತು ಗ್ರಹ. ಇವನು ಪೂಜೆ ಮಾಡಿದಾಗ ಮೋಕ್ಷ ಲೋಕಕ್ಕೆ ದಾರಿಯನ್ನು ಮಾಡ್ಕೊಡ್ತಾರೆ. ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅವ್ನಿಗೆ ಏನು ಗೊತ್ತಿರುತ್ತೆ, ಹರಿವೇ ಇರೋದಿಲ್ಲ. ಗೊತ್ತಿದ್ದು ನಾವು ಮಾಡಿದಾಗ ಅದು ಗುರಿಯಾಗುತ್ತೆ, ತಪ್ಪಿಗೆ ಗುರಿ ಆಗುತ್ತೆ. ಬುದ್ಧಿ ಇಲ್ಲದೆ ಇರ್ತಕ್ಕಂಥವ್ನು ಮಾಡೋದಕ್ಕೆ ಅವನಿಗೆ ಏನು ತೊಂದರೆ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಕೇತು ಲಗ್ನದಲ್ಲಿ ನಮಗೂ ನಮ್ಮ ಕುಟುಂಬಸ್ಥರಿಗೂ ಮೋಕ್ಷವನ್ನ ಪ್ರಸಾದಿಸಬೇಕು ಸ್ವಾಮಿ ಅಂತ ಹೇಳಿ. ಅಂದ್ರೆ ಇವರು ಛಾಯಾಗ್ರಹಗಳು. ಯಾರಂದ್ರೆ ಇವರು ರಾಹು ಕೇತು ಇವರು ಛಾಯಾಗ್ರಹಗಳು. ಅದಕ್ಕೆ ಇವರು ವಾರ ಇಲ್ಲ, ಭಾನುವಾರವೇ ಇವ್ರಿಗೆ ವಾರ. ಎಲ್ಲಾ ದೇವರುಗಳಿಗೂ ಶುಕ್ರವಾರ, ಮಂಗಳವಾರ, ಬುಧವಾರ, ಗುರುವಾರ, ಶನಿವಾರ ಎಲ್ಲಾ ದೇವರುಗಳಿಗೂ ವಾರಗಳಿರುತ್ತೆ. ಇವ್ರಿಗೆ ಯಾಕೆ ವಾರ ಇಲ್ಲ ಅಂತಂದ್ರೆ ಇವರು ಛಾಯಾಗ್ರಹಗಳು, ಮಂದಗ್ರಹಗಳಿವು. ಈ ಮಂದಗ್ರಹಗಳಾಗಿರ್ತಕ್ಕಂಥ ರಾಕ್ಷಸಗಳು. ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ.
ಮಂದರ ಸಮುದ್ರವನ್ನು ಚಿಲುಕಬೇಕಾದ್ರೆ ಮಂದರ ಪರ್ವತವನ್ನು ಚಿಲುಕುವಾಗ ಮೊದಲಿಗೆ ಬರ್ತಕ್ಕಂಥದ್ದು ವಿಷ. ಆ ವಿಷವನ್ನ ಯಾರು ಸೇವನೆ ಮಾಡ್ತಾರೆ ಅಂತಂದಾಗ ಪರಮೇಶ್ವರನ್ನ ಧ್ಯಾನ ಮಾಡ್ಕೊಳ್ತಾರೆ. ಭಗವಂತ ಈ ವಿಷವನ್ನ ಸೇವಿಸಬೇಕು ಅಂತ ಹೇಳಿದಾಗ ವಿಷವನ್ನ ಸೇವಿಸಿ ಗಂಟಲಲ್ಲಿ ಸಿಕ್ಕಿಸ್ಕೊಳ್ತಾರೆ ವಿಷಕಂಠ. ಹಾಗಾಗಿ ಅವನಿಗೆ ವಿಷದ ಕಂಠವನ್ನ ಇರೋದ್ರಿಂದಾಗಿ ವಿಷಕಂಠ ಅಂತ ಹೆಸರು ಬರುತ್ತೆ. ಆ ವಿಷವನ್ನ ಬಂದಾದ ನಂತರ ಬರ್ತಕ್ಕಂಥದ್ದೇ ಅಮೃತ ಕಳಶ. ಈ ಅಮೃತ ಕಳಶವನ್ನ ದೇವತೆಗಳು ರಾಕ್ಷಸರು ಅದನ್ನ ಚಿಲುಕೋದು. ಆ ಸಂದರ್ಭದಲ್ಲಿ ಈ ಅಮೃತ ಕಳಶವನ್ನ ನಾವು ಬೇಕು, ನಮಗ್ ಬೇಕು, ನಮಗ ಬೇಕು ಅಂತ ರಾಕ್ಷಸರು, ದೇವತೆಗಳು ನಾವು ಮೊದಲು ತಗೊಳ್ಬೇಕು ಅಂತ ದೇವತೆಗಳು ಕಿತ್ತಾಡುವಾಗ ಆಗ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಮಹಾವಿಷ್ಣು ಮೋಹಿನಿ ರೂಪದಲ್ಲಿ ಬಂದಿದ್ದೆ ದೇವತೆಗಳನ್ನ ಒಂದು ಬದಿಯಲ್ಲಿ, ರಾಕ್ಷಸರನ್ನ ಒಂದು ಬದಿಯಲ್ಲಿ ಕೂರಿಸಿ ಆ ಅಮೃತವನ್ನ ದೇವತೆಗಳಿಗೆ ಕೊಡ್ತಾ ಇರಬೇಕಾದ್ರೆ, ಇಲ್ಲ ನಮಗ ಮೊದಲು ಕೊಡಬೇಕು ಸ್ವಾಮಿ ಅಂತ ಹೇಳಿದಾಗ ಆ ದೇವತೆ ಮಹಾವಿಷ್ಣು ಮೋಹಿನಿ ರೂಪದಲ್ಲಿ ಇರ್ತಕ್ಕಂಥ ವಿಷ್ಣು ಹೇಳ್ತಾರೆ, ಸ್ವಲ್ಪ ಸ್ವಲ್ಪ ಕೊಡ್ತೀನಿ, ಯಥೇಚ್ಛವಾಗಿ ಎಲ್ಲ ನಿಮಗೆ ಕೊಡ್ತೀನಿ, ಎಷ್ಟು ಬೇಕೋ ಅಷ್ಟು ಕುಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇವರಿಗೆ ಬುದ್ಧಿ ಮಂದ, ಯಾರಿಗೆ? ರಾಕ್ಷಸರಿಗೆ ಬುದ್ಧಿ ಮಂದ. ಆಯ್ತು ಸ್ವಾಮಿ ಅಂತ ಹೇಳಿ ದೇವತೆಗಳಿಗೆ ಕೊಡ್ತಾ ಇರ್ಬೇಕಾದ್ರೆ ಅದರಲ್ಲಿ ಒಬ್ಬ ಬುದ್ಧಿವಂತ ರಾಕ್ಷಸ ಇರ್ತಾನೆ. ಅವನೇನ್ ಮಾಡ್ತಾನೆ, ದೇವತೆಗಳ ಆಕಾರವನ್ನು ಧರಿಸ್ಕೊಂಡು ಬಂದಿದ್ದೆ ದೇವತೆಗಳ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡಾಗ ಆ ಅಮೃತವನ್ನ ಅವನಿಗೂ ಮೋಹಿನಿ ರೂಪದಲ್ಲಿ ಇರ್ತಕ್ಕಂಥ ದೇವಿ ಕೊಟ್ಬಿಡ್ತಾರೆ. ಕೊಟ್ಟಾಗ ಆ ಅಮೃತ ದೇಹವನ್ನು ಕುಡಿದು ಬಿಡ್ತಾರೆ. ಪಕ್ಕದಲ್ಲಿ ಇರ್ತಕ್ಕಂಥ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ? ಈಗ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ? ಯಾರಿಲ್ಲ. ಯಾರಾದ್ರೂ ಬಂದು ಸೇರ್ಕೊಂಡ್ರೆ ಇವ್ರು ಯಾರೋ ಬಂದಿದ್ದಾರೆ ಅಂತ ಭಾಸವಾಗುತ್ತಾನೆ. ಆಗ ಸ್ವಾಮಿ ಇವರು ರಾಕ್ಷಸ, ನಮ್ಮವನಲ್ಲ ಅಂತ ಹೇಳಿ ಪಕ್ಕದಲ್ಲಿ ಇರ್ತಕ್ಕಂಥ ಸೂರ್ಯಚಂದ್ರ ಅವನು ಇವನು ರಾಕ್ಷಸ ಅಂತ ಹೇಳ್ತಾನೆ. ಆಗ ಆ ಒಂದು ದೇಹಕ್ಕೆ ಅಮೃತ ಹಿಡಿಯೋಷ್ಟರೊಳಗಡೆ ಅವನು ಕತ್ತರಿಸಿ ಹೋಗ್ಲಿ ಅಂತ ಮಹಾವಿಷ್ಣು ಸುದರ್ಶನ ಚಕ್ರವನ್ನ ಬಿಡ್ತಾನೆ. ಆಗ ಆ ತಲೆ ಕಟ್ಟಿ ಹಾಗೆ ಕೆಳಗಡೆ ಬಿದ್ದುಬಿಡುತ್ತೆ. ಆದ್ರೆ ಅಮೃತ ಸಹ ದೇಹಕ್ಕೆ ಇಳಿದು ಬಿಟ್ಟಿರುತ್ತೆ. ತಲೆಗೂ ಇರುತ್ತೆ, ದೇಹಕ್ಕೂ ಇಳಿದಿದ್ದಾಗ ತಲೆ ಒಂದು ಕಡೆ ಬೀಳುತ್ತೆ, ದೇಹ ಒಂದು ಕಡೆ ಬೀಳುತ್ತೆ. ವಿಷ್ಣು ಚಕ್ರ, ಬ್ರಹ್ಮಾಸ್ತ್ರ ಇವೆಲ್ಲ ಬಿಟ್ಟ ಮೇಲೆ ಅದಕ್ಕೆ ಕೂಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ವಿಷ್ಣು ಚಕ್ರವನ್ನ ಬಿಟ್ಟಾಗ ತಲೆ ಒಂದು ಕಡೆ, ದೇಹ ಒಂದು ಕಡೆ ಬಿದ್ದಾಗ ಆ ತಲೆ ಇಲ್ಲದೆ ಇರ್ತಕ್ಕಂಥವನು ಹಾವನ್ನ ಕಡಿದು ಹಾವಿನ ತಲೆಯನ್ನು ಇಟ್ಕೊತಾನೆ, ದೇಹ ಇಲ್ಲದೆ ಇರ್ತಕ್ಕಂಥವನು ಹಾವಿನ ದೇಹವನ್ನ ಇಟ್ಕೊತಾನೆ. ಆಗ ಅವರು ನವಗ್ರಹಗಳಲ್ಲಿ ಸೇರ್ಕೊಳ್ತಾರೆ. ನವಗ್ರಹಗಳಲ್ಲಿ ಸೇರ್ಕೊಂಡಾಗ ಈ ಸೂರ್ಯ ಚಂದ್ರರು ಇವನು ರಾಕ್ಷಸ ಅಂತ ತೋರಿಸಿದ್ನಲ್ಲ, ಆಗ ಇವರು ನಿಮ್ಗೆ ನನ್ನನ್ನು ರಾಕ್ಷಸ ಅಂತ ತೋರಿಸಿದೆಯಲ್ಲ, ನಿಮ್ಗೆ ಒಂದಲ್ಲ ಒಂದು ದಿವಸ ತೊಂದರೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದೆ. ನಮ್ಗೀಗ ಸೂರ್ಯಗ್ರಹಣ, ಚಂದ್ರಗ್ರಹಣ ಅವರು ತೊಂದರೆ ಕೊಡ್ತಕ್ಕಂಥದ್ದು ಅಲ್ವಾ? ಆ ಸೂರ್ಯ ಚಂದ್ರಗ್ರಹಣಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಗ್ರಹಣ ಸಂದರ್ಭದಲ್ಲಿ. ಹಾಗಾಗಿ ಇವರು ಛಾಯಾಗ್ರಹಗಳು, ಮಂದಗ್ರಹಗಳು, ಇವರಿಗೆ ವಾರ ಇರೋದಿಲ್ಲ, ಭಾನುವಾರನೇ ಇವರಿಗೆ ವಿಶೇಷ. ಹಾಗಾಗಿ ಇವರು ಈ ನವಗ್ರಹಗಳ ಅಧಿಪತಿಗಳಾಗಿ ಅವರು ನಿಂತ್ಕೋತಾರೆ. ಹಾಗಾಗಿ ಈ ಕೇತು ಗ್ರಹವನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾವು ದಾನ ಧರ್ಮಗಳನ್ನ ಮಾಡಿ, ನಾವು ಸತ್ತಾಗ ದಾನ ಧರ್ಮ ಮಾಡ್ತೀವಿ. ಚಪ್ಪಲಿ ದಾನ, ಕೊಡೆ ದಾನ, ಚೆಂಬು ದಾನ. ಯಾಕೆಂತಂದ್ರೆ ನಾವು ವೈಕುಂಠ ಲೋಕಕ್ಕೆ, ಮೋಕ್ಷ ಲೋಕಕ್ಕೆ ಹೋಗುವಾಗ ಇವೆಲ್ಲ ನಮ್ಗೆ ಅಕ್ಷಯ ಪಾತ್ರೆಯಾಗಿ ಬರಲಿ, ದಾರಿಯಲ್ಲಿ ಇವೆಲ್ಲ ಸಿಗ್ಲಿ ನಮ್ಗೆ ಅಂತ ಹೇಳಿ ನಾವು ಮಾಡ್ತಕ್ಕಂಥ, ನಾವು ತೀರ್ಕೊಂಡು ಹಾಕಿ ಕೊಡೋದು ಯಾರು? ನಮ್ಮ ಮಕ್ಕಳು ಕೊಟ್ಕೊತಾರೆ, ನಾವೆಲ್ಲಿ ಕೊಟ್ಟಂಗಾಗುತ್ತೆ. ಹಾಗಾಗಿ ನಾವೇ ಕೊಡಬೇಕು. ನಾವು ಹಣನೇ ಕೊಡಬೇಕು, ವಸ್ತುನೇ ಕೊಡಬೇಕು ಅಂತ ಏನಿಲ್ಲ. ಒಂದು ಪ್ರಾಣಿಗೆ ಒಂದು ಹಕ್ಕಿ ಕಾಳು ಹಾಕ್ತಕ್ಕಂಥದ್ದು, ಒಂದು ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಯಾರೋ ಭಿಕ್ಷಕರಿಗೆ ಊಟ ಕೊಡ್ತಕ್ಕಂಥದ್ದು, ಇದು ಮಾಡಿದ್ರು ಸಹ ದಾನಕ್ಕೆ ಅರ್ಹತೆ ಸಿಗುತ್ತೆ. ಹಾಗಾಗಿ ನಾವು ದಾನ ಧರ್ಮಗಳನ್ನು ಮಾಡಿ ಮೋಕ್ಷ ಲೋಕವನ್ನ ಪಡ್ಕೊಳ್ಬೇಕು. ನಮಗೂ ನಮ್ಮ ಕುಟುಂಬಸ್ಥರಿಗೂ ಮೋಕ್ಷವನ್ನ ಪ್ರಸಾದ ಮಾಡಪ್ಪ ಅಂತ ಹೇಳಿ ಆ ಕೇತು ಗ್ರಹವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ ಓಂ ಫಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಕೇತುಗ್ರಹಾಯ ನಮಃ. ಕೇತುಗ್ರಹಂ ಚಿತ್ರವರ್ಣಂ ಚಿತ್ರಗಂಧಂ ಚಿತ್ರಪುಷ್ಪಂ ಚಿತ್ರಮಾಲ್ಯಾಂ ಚಿತ್ರಗಂಧಾನಲೇಪನಂ ಚಿತ್ರಾಶ್ವಾ ಚಿತ್ರಧ್ವಜಕಥಾಪತಾಕಾರ ಶೋಭಿತಂ ಮೇರುಂ ದಿವ್ಯಂ ಅಪ್ರದಕ್ಷಿಣಂ ಕುರ್ಮಾಣಂ ಸಾಂಗಂ ಸಾಯನಂ ಸಮಾಹಂ ಸಸಕ್ತಿ ಸಪುತ್ರಿ ಸಪುತ್ರ ಸಪರಿವಾರ ಸಮೇತ ಸರ್ವಾಲಂಕಾರ ಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಸೂರ್ಯಗ್ರಹಸ್ಯ ವಾಯುವ್ಯ ದಿಗ್ಭಾಗೆ ಕುಳಿತಧಾನ್ಯಸ್ಯೋಪರಿ ಭಗವಂತಂ ಅಂಬುಃ ಅಂಬುವಃ ಅಂಸುವಃ ಭೂರ್ಭುವತ್ಸುವಃ ಕೇತುಗ್ರಹ ದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಕೇತುಗ್ರಹಾಯ ಸ್ವಾಗತಂ ಸುಸ್ವಾಗತಂ ವಂದನಂ ಅಭಿವಂದನಂ. ಕೇತುಗ್ರಹ ದೇವತ ಆರಾಧನಾನಂತರೇ ಅಪಮೃತ್ಯು ದೋಷ ನಿವಾರಣಾರ್ಥಂ ಮೃತ್ಯುಂಜಯ ದೇವನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾವು ಓಡಿಸ್ತಕ್ಕಂಥ ಗಾಡಿಯ ಮಹಾಮೃತ್ಯುಂಜಯ ಗ್ರಹವನ್ನ ವಾಹನ ಮೃತ್ಯು ಆಗಬಹುದು, ಯಾವುದೇ ರೀತಿಯಾದ ವಿಧವಾಗಿರ್ತಕ್ಕಂಥ ಮೃತ್ಯು ದೋಷವಿದ್ರೆ ಅದನ್ನೆಲ್ಲ ದೂರ ಮಾಡಪ್ಪ ಅಂತ ಹೇಳಿ ಆ ಮೃತ್ಯುಂಜಯನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹೇಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕ ಮಿವ ಬಂಧನಾತ್ ಮೃತ್ಯೋರ್ ನಮಾಮ್ಯಹಂ. ಮೃತ್ಯುಂಜಯಾಯ ನಮಃ.
ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮೋದಿಬ್ರಹ್ಮಣೋಧಿಪತಿ ಶಿವೋ ಮೇ ಅಸ್ತು ಸದಾಶಿವಾಯ ನಮಃ. ಈಶಾನ್ಯಮೂಲೆ ಮಹಾಮೃತ್ಯುಂಜಯ ಗ್ರಹದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮೋದಿಬ್ರಹ್ಮಣೋಧಿಪತಿ ಶಿವೋ ಮೇ ಅಸ್ತು ಸದಾಶಿವಾಯ ನಮಃ. ಆದಿತ್ಯಾಯ ನವಗ್ರಹದೇವತಾ पूजां समर्पयामि ध्यायामि ध्यानं समर्पयामि. ये गृहे सकल दृष्टिदोष परिहारार्थं आध्यात्मिकादिदेवत नवनवजनिततापत्रय दोष निवारणार्थं गृहबाध सर्वसदोष निवारणार्थं आदित्याय नवग्रह देवताभ्यो नमः. ध्यायामि ध्यानं समर्पयामि आवाहयामि. हस्तयोः अर्घ्यं समर्पयामि. पादारविन्दयोः पाद्यं समर्पयामि. मुखे आचमनीयं समर्पयामि. शुद्धोदकस्नानं समर्पयामि. शुद्धोदकस्नानानन्तरे वस्त्रार्थम् अक्षधानिं समर्पयामि. ಒಂಚೂರು ಅಕ್ಷತೆ ಹಾಕಿ ಸರ್. वस्त्रार्थम् अक्षधानिं समर्पयामि. उपदेशार्थम् अक्षधानिं समर्पयामि. ಒಂದು ಹೂನಲ್ಲಿ ಹರ್ಷಣ ಅಂದ್ಕೋಬೇಕು. ಒಬ್ಬರು ಸಾಕು, ಕೈ ಇಟ್ಕೊಂಡ್ರೆ ಸಾಕು. ಹರ್ಷಣ ಅಂದ್ಕೊಳ್ಳಿ. ಹರಿದ್ರಾ ಕುಂಕುಮ ಇನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡ್ತಾರಿಲ್ಲ. ಹರಿದ್ರಾ ಕುಂಕುಮ ಸಿಂಧೂರಾಣಿ ಸಮರ್ಪಯಾಮಿ. ಹೂವು ಹಾಕ್ಬಿಡಿ ಹಾಗೆ. ಮತ್ತೆ ಇನ್ನೊಂದು ಹೂವಿನಲ್ಲಿ ಕುಂಕುಮ ತಗೊಳ್ಳಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾತ್ರ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಕುಂಕುಮ ಸಿಂಧೂರಾಣಿ ಸಮರ್ಪಯಾಮಿ. ಸಕ್ಷಯಾಯ ಜನ್ಮಧಾನ್ ಆಪೋದನ ಯಥಾಜನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಆಪೋಹಿಷ್ಟ ಮಯೋ ಭುವಸ್ಥಾನಭೂರ್ಧ್ವೇ ದದಾತನಃ. ಮಹೇರಣಾಯ ಚಕ್ಷಸೇಂ ಯೋ ವಶಿವಥಮೂರಸಃ. ತಸ್ಯ ಭಾರಯತೆ ಹನಃ ಉಷತೀರಮಮಾತರಃ. ತಸ್ಮಾ ಅರಂಘಪಾವಭು ಯಸ್ಯ ಕ್ಷಯಾಯ ಜನ್ಮದಾಂ ಆಪೋಜನ ಯಥಾ ಜನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಾನಂತರೇ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅತ ಕ್ಷೀರಾಭಿಷೇಕೆ ವಿನಿಯೋಗಃ. ಹಾಲು ಸ್ನಾನ ಮಾಡಿಸ್ಬೇಕು ನೀವೇ. ಆಪ್ಯಾಯಸ್ವ ಸಮೇತುತೆ ವಿಶ್ವತಕ್ ಸೋಮ ವೃಷ್ಣಿಯಂ ಭವಾವಾಜ್ಯಸ್ಯ ಸಂಘತೆ. ಕ್ಷೀರಸ್ನಾನಂ ಸಮರ್ಪಯಾಮಿ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಕ್ ಸೋಮ ವೃಷ್ಣಿಯಂ ಭವಾವಾಜ್ಯಸ್ಯ ಸಂಘತೆ. ಕ್ಷೀರಸ್ನಾನಂ ಸಮರ್ಪಯಾಮಿ. ನೀಟಾಗಿ ಒಂದು ಸ್ವಲ್ಪ ಹಾಕಿ ಆಮೇಲೆ ಮೂವ್ ಮಾಡಿ. ಆಪ್ಯಾಯಸ್ವ ಸಮೇತುತೆ ವಿಶ್ವತಕ್ ಸೋಮ ವೃಷ್ಣಿಯಂ ಭವಾವಾಜ್ಯಸ್ಯ ಸಂಘತೆ. ಕ್ಷೀರಸ್ನಾನಂ ಸಮರ್ಪಯಾಮಿ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಕ್ ಸೋಮ ವೃಷ್ಣಿಯಂ ಭವಾವಾಜ್ಯಸ್ಯ ಸಂಘತೆ. ಕ್ಷೀರಸ್ನಾನಂ ಸಮರ್ಪಯಾಮಿ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಕ್ ಸೋಮ ವೃಷ್ಣಿಯಂ ಭವಾವಾಜ್ಯಸ್ಯ ಸಂಘತೆ. ಕ್ಷೀರೇಣ ಸ್ನಪಯಾಮಿ. ಕ್ಷೀರಸ್ನಾನಾನಂತರೇ ಅಥಾ ದಧಿಸ್ನಾನಮಹಂ ಕರಿಷ್ಯೆ. ಓಂ ದಧಿಕ್ರಾವಣಮುಖಾಃ ಕರದತ್ರಣ ಆಯೋಗಂ ಶಿಖಾರಿಷತು. ದಧ್ಯಾ ಸ್ನಪಯಾಮಿ. ದಧಿಕ್ರಾವಣ್ಣೋ ಅಕಾರಷಂ ಜಿಷ್ಣೋರಸ್ವಸ್ಯ ಭಾಜಿನಃ. ಸುರಭಿನೋ ಮುಖಾ ಕರದತ್ರಣ ಆಯೋಗಂ ಶಿಖಾರಿಷತು. ದಧ್ಯಾ ಸ್ನಪಯಾಮಿ. ದಧಿಕ್ರಾವಣ್ಣೋ ಅಕಾರಷಂ ಜಿಷ್ಣೋರಸ್ವಸ್ಯ ಭಾಜಿನಃ. ಸುರಭಿನೋ ಮುಖಾಃ ಕರದತ್ರಣ ಆಯೋಗಂ ಶಿಖಾರಿಷತು. ದಧ್ಯಾ ಸ್ನಪಯಾಮಿ. ದಧಿಸ್ನಾನಾನಂತರೇ ಆಜ್ಯಸ್ನಾನಮಹಂ ಕರಿಷ್ಯೆ. ಆಜ್ಯಸ್ನಾನಮಹಂ ಕರಿಷ್ಯೇಂ. ಶುಕ್ರಮಸೀಂ ಜ್ಯೋತಿರಸೀಂ ತೇಜೋಸಿಂ ದೇವೋಪಸ್ತವಿಧೋತ್ಪುರ. ತ್ವಚ್ಛಿದ್ರೇಣ ಪವಿತ್ರೇಣ ವಸು ಸೂರ್ಯಶ್ರರಶ್ಮಿಭಿಃ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋಪಸ್ತವಿಧೋತ್ಪುರ. ತ್ವಚ್ಛಿದ್ರೇಣ ಪವಿತ್ರೇಣ ವಸು ಸೂರ್ಯಶ್ರರಶ್ಮಿಭಿಃ. ಆಜ್ಯಸ್ನಾನಂ ಸಮರ್ಪಯಾಮಿ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋಪಸ್ತವಿಧೋತ್ಪುರ. त्वच्चिद्रेण पवित्रेण वसु सूर्यशरश्मिरस्वरः पितः मधुमानो वनस्पतिर्मधुमागन्नस्तु सूर्यः. माध्वीहीनः सन्तोषति मधुरक्तमतोषसी मधुवत्पार्थिवगं व्रजः. मधुज्यौरस्वरः पितः मधुमानो वनस्पतिर्मधुमागन्नस्तु सूर्यः. माध्वीहीन् गावो भवन्तु नः मधुमधुना स्नपयामि. मधुस्नानानन्तरे शर्करस्नानमहं करिष्ये. स्वाधुक्पवस्य दिव्याय जन्मने
स्वाधुरिन्द्राय सह वीतुनाम्नेः स्वाधुर्मित्राय वरुणाय वाजवेः बृहस्पतये मधुमा अधाहाभ्यः मधुस्नानां समर्पयामि। स्वाधुर्मित्राय वरुणाय वाजवेः बृहस्पतये मधुमाहदाहाभ्यः शर्करया स्नपयामि। ओं स्वादुपवस्य दिव्याय जन्मनेः स्वाधुरिन्द्राय सह वीतुनाम्ने अपला अपुष्पाय अष्टपुष्पिणीः बृहस्पति प्रसूतास्तानो मुञ्चन्त्वगन्धसः फलोदकस्नानं समर्पयामि। याक्फलनीर्या अपला अपुष्पाय अष्टपुष्पिणीः बृहस्पति प्रसूतास्तानो मुञ्चन्त्वगन्धसः फलोदकस्नानं समर्पयामि। फलोदकस्नानं धूपमाग्रापयामि दशाङ्गुलं धूपं सुगन्धं च मनोहरं कपिलास्पृशसंयुक्तं धूपोऽयं धूपानन्तरे परिमलपत्रपुष्पाणि समर्पयामि। कर्पूरमङ्गलनीराजनं सन्धरूषयामि। एकं सर्वभूतानां त्वाविभोपक्वये श्रियं दिव्यपरिमलगन्धान् धारयामि। ओं तत्पुरुषाय विद्महे महादेवाय धीमहि तन्नो रुद्रप्रचोदयात्। ईशानः सर्वविद्यानाम् ईश्वरः सर्वभूतानां ब्रह्मोऽधिब्रह्मणोऽधिपति शिवो मे अस्तु सदाशिवाय नमः। ओं तद्गन्धद्वारान्धरादर्शान् नित्यपुष्टान् गरीषिणीः ईश्वरीगं सर्वभूतानां त्वामिवोपक्वये श्रियं दिव्यपरिमलगन्धान् धारयामि। गन्धपुष्पक्षतानि समर्पयामि। कुङ्कुम गन्धपुष्पक्षतानि समर्पयामि। हरिद्रा कुङ्कुम सिन्धूराणि समर्पयामि। यो वेदादो स्वरप्रोक्तो वेदान्ते न प्रतिष्ठितः तस्य प्रकृतिलीलस्य यः परस्वमहेश्वरः नीवारशूकवत्तन्वी पीताभास्पत्यनोपमां तस्यान्ते सुशरगं सूक्ष्मं तस्मिन् सर्वं प्रतिष्ठितम्। धूपमाग्रापयामि। शरणागतदीन बडार्शिन अगरुचंदन गुग्गळीया दिव्यगंधद पुडिगणां धूपहाकी मेलकच्ची मनयतुंभागमघम मनयतुंभागमघमां धूपदीपयन दृष्टा धूप सुधूपः धूपानन्तरे नैवेद्यान्ते निक्षिप्य भूर्भवत्सुवः तत्सविधिर्वरेण्यं भर्गो देवस्य धीमहि धियो यो नः प्रचोदयात्। ओं आख्याहनन्तरायाय सर्वस्तोमोहिरात्रोत्तममहर्भवति सर्वस्याप्ते सर्वस्थिते सर्वदेवतेना आप्नोति सर्वं जयति। वीरवेङ्कट महासत्यनारायण स्वामी देवताभ्यो नमः। सर्वोपचार शिष्टोपचार भक्तोपचार षोडशोपचार पूजां समर्पयामि। रक्षां धारयामि नमस्कृत्यां गणेश समर्पयामि। सत्याधीशाय नमः स्वामिने नमः। द्वितीयावरण पूजां समर्पयामि। केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभि स्थापयामि कर्पूरमङ्गलनीराजनं सन्धरूषयामि। देवरक्षां धारयामि नमस्कृत्यां नमस्करोमि। आवाहिन श्री सत्यनारायण स्वामी जयन्धिरारमण गोविंदो वीरवेंकट सत्यनारायण स्वामी पादारविंद गोविंदो। हर हर नमः पार्वती पतये हर हर महादेव शंभो शंकर। अक्षते हूवन्न ಕೈಯಲ್ಲಿ ತಗೊಳ್ಳಿ। ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ। ಧ್ಯಾನಮಾವಾಹನಾದಿ ಷೋಡಶೋಪಚಾರ ಪೂಜಾಂತರೆ ಅತ ವೀರವೆಂಕಟ ಸತ್ಯನಾರಾಯಣ ಮಾಡಲಿಲ್ಲ, ಹಾಗಾಗಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ತೊಂದರೆ ಕಷ್ಟಗಳು ಬಂದಿದೆ. ಅವರ ಮುಖಾಂತರವಾಗಿ ನಾವು ಸತ್ಯನಾರಾಯಣ ವ್ರತವನ್ನು ಮಾಡೋಣ ಅಂತ ಹೇಳಿ ಆ ಪ್ರಸಾದವನ್ನು ಕೈಯಲ್ಲಿ ತಗೊಂಡು, ಹೇ ಸತ್ಯನಾರಾಯಣ, ನನ್ನ ಗಂಡನ ಅಪರಾಧವನ್ನು ಕ್ಷಮಿಸು, ನನ್ನ ಗಂಡ ಮಾಡಿರ್ತಕ್ಕಂಥ ಆ ಒಂದು ಸಂಕಲ್ಪವನ್ನು ನಾನು ನೆರವೇರಿಸ್ತೇನೆ, ಅತಿ ಶೀಘ್ರವಾಗಿ ಅವರನ್ನು ಬರುವಂತೆ ಅನುಗ್ರಹ ಮಾಡಪ್ಪ ಭಗವಂತ ಅಂತ ಹೇಳಿ ಕಣ್ಣು ಗೊತ್ತುಕೊಂಡು ಪ್ರಸಾದವನ್ನು ಸೇವನೆ ಮಾಡಿಕೊಳ್ತಾಳೆ. ಆಗ ಭಗವಂತನಿಗೆ ಸಂತೃಪ್ತಿ ಆಗತ್ತೆ. ಸಂತೃಪ್ತಿಯಾದಾಗ ಚಂದ್ರಕೇತುವರಾಜನಿಗೆ ಸ್ವಪ್ನದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ನೃಪಶ್ರೇಷ್ಠ ರಾಜ, ನೀನು ಬರೆದಿಟ್ಟಿರುವಂತಹ ವರ್ತಕರು ಕಳ್ಳರಲ್ಲ, ನನ್ನ ಆಜ್ಞೆಯಿಂದ ಅವರಿಗೆ ಈ ಕಷ್ಟ ಕಾಲವು ಬಂದಿದೆ. ನಾರಾಯಣ
ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ನಾರಾಯಣ ಲಕ್ಷ್ಮೀನಾರಾಯಣ ಪನ್ನೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ ಪನ್ನೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಓಂ ಪರ್ಯಾಹತ್ಯಾಹರಂಧರಾಯಾಯ ಸರ್ವಸ್ವಮೋಧಿರಾತ್ರಮುತ್ತಮ ಮಹರ್ಷವತೆ ಸರ್ವಸ್ಯಾಪ್ತೆ ಸರ್ವಸ್ಥಚಿತ್ತೆ ಸರ್ವದೇವತೇನಾಪ್ನೋತಿ ಸರ್ವಂ ಭಜತಿ ತದ್ವಿಷ್ಣೋರ್ಪರಮೇಂದ್ರಿಯಃ ಯಸ್ಯೇಂದ್ರಿಯೈ ಪ್ರತಿಷ್ಠತಿ ಧನಂ ಧಾನ್ಯಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಆಕಲ್ಪಾಂತಂ ವಂಶಾಭಿವೃದ್ಧಿರಸ್ಸು ಶ್ರೀ ಸತ್ಯನಾರಾಯಣ ಸ್ವಾಮಿ ಮಹಾಲಕ್ಷ್ಮಿ ಅನುಗ್ರಹ ಸಿದ್ಧ್ಯರ್ಥೆ ಉತ್ತರೋತ್ತರ ಅಭಿವೃದ್ಧಿರಸ್ಸು ಸಕಲ ಸಂಪಥಮಸ್ತು. ಅಡುಗೆನೂ ಎಲ್ಲ ಸಖತ್ತಾಗಿತ್ತು. ನಮ್ಮ ಮನೆಯವ್ರ ಚಿತ್ರಾನ್ನ ಅಮ್ಮ ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿತ್ತು. ಆರತಿ ಮಾಡಿಕೊಡ್ತು. ಆರತಿ ಮಾಡಬೇಕಿತ್ತಲ್ವ ಸತ್ಯನಾರಾಯಣ ಪೂಜೆಗೆ. ಅದೇ ಥರ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಾಯಿತು ಪೂಜೆ. ಸಿಂಪಲಾಗಾದ್ರೂ ತುಂಬ ಚೆನ್ನಾಗಾಯಿತು. ನನ್ನ ಫ್ರೆಂಡ್ಸ್ ಒಂದಿಬ್ಬರು ಮತ್ತು ಹತ್ತತ್ರದವರು ರಿಲೇಷನ್ಸ್ ಒಂದಿಬ್ಬರಿಗೆ ಕರೆದಿದ್ದೆ. ಜೊತೆಗೆ ಐನರು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ ನವಗ್ರಹಗಳನ್ನ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ತುಂಬ ಚೆನ್ನಾಗಿ ಅರ್ಥ ಆಯಿತು. ಜೊತೆಗೆ ಕಥೆನೂ ಅಷ್ಟೇ, ಪೂಜೆನೂ ಅಷ್ಟೇ, ಅಭಿಷೇಕ ಆಗಿರ್ಬೋದು ವಿಗ್ರಹಗಳಿಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಐನವರು. ಗೊತ್ತಿಲ್ಲ, ಏನೋ ಒಂದು ಪೂಜೆ ಮಾಡಬೇಕು, ಅದು ಡಿಲೇ ಆಯಿತು ಅಂದರೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿರುತ್ತೆ. ಏನಾದ್ರೂ ಇದಕ್ಕೆ ಆಯಿತು ಅನ್ನಿಸ್ತಿರುತ್ತೆ, ಮಾಡೋವರೆಗೂ ಸಮಾಧಾನ ಇರಲ್ಲ. ಬಟ್ ತುಂಬ ಚೆನ್ನಾಗಾಯಿತು, ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನಿಸ್ತು. ನಾವು ಹೋಮ ಏನು ಮಾಡೋಕ್ಕೆ ಹೋಗಿಲ್ಲ. ಗೃಹ ಪ್ರವೇಶದಲ್ಲಿ ಹೋಮ ಎಲ್ಲ ಮಾಡಿದ್ವಿ. ಜಸ್ಟ್ ಸಿಂಪಲಾಗಿ ಪೂಜೆ ಮಾತ್ರ ಮಾಡ್ಕೊಂಡ್ವಿ. ಗೃಹ ಪ್ರವೇಶದಲ್ಲಿ ಆದಮೇಲೆ 4 ವರ್ಷ ಮಾಡಬೇಕಂತಲ್ಲ. ಸೊ ನಮ್ಮದು 2 ವರ್ಷ ಆಯಿತು. ಆ ದೇವ್ರ ದಯೆಯಿಂದ ಇನ್ನೂ 2 ವರ್ಷ ಇದೇ ಥರ ಮಾಡಿಸ್ಕೊಡ್ಲಿ ಅಂತ ಸತ್ಯನಾರಾಯಣಗೆ ಕೇಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಫೈನಲಿ ನನ್ನ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ. ನನ್ನ ಮನೆಯ ಸತ್ಯನಾರಾಯಣ ಪೂಜೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.